Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 38ನೇ ಪ್ರಶ್ನೆ. ಎಕ್ಸ್ ಎಂಬ ವಿದ್ಯಾರ್ಥಿಯು ದ್ರಾಕ್ಷಿಯನ್ನು ತೊಳೆಯದೇ ತಿನ್ನಲು ಮುಂದಾಗುತ್ತಾನೆ. ಆಗ ವಾಯ್ ವಿದ್ಯಾರ್ಥಿ ಎಕ್ಸ್ ವಿದ್ಯಾರ್ಥಿಯನ್ನು ಆ ದ್ರಾಕ್ಷಿಗಳನ್ನು ತಿನ್ನುವುದರಿಂದ ತಡೆಯುತ್ತಾನೆ. ವಾಯ್ ವಿದ್ಯಾರ್ಥಿಯ ಈ ಕ್ರಮವನ್ನು ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಈಗ ನೋಡೋಣ, ಎಕ್ಸ್ ಮತ್ತೆ ವಾಯ್ ಅಂತಿದ್ರೆ ಕನ್ಫ್ಯೂಸ್ ಆಗತ್ತೆ. ಅಂದ್ರೆ ಏನ್ ಮಾಡೋಣ, ನಾನು ನನ್ನ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ಎಂಬ ವಿದ್ಯಾರ್ಥಿ ನಾ ಇದ್ದೀನಿ, ವಾಯ್ ಅಂದ್ರೆ ನನ್ನ ಫ್ರೆಂಡ್ ಇದ್ದಾರೆ. ಈಗ ನಾನು ದ್ರಾಕ್ಷಿಯನ್ನ ತೊಳೆಯದೆ ತಿನ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಗ ನನ್ನ ಫ್ರೆಂಡ್ ಏನ್ ಮಾಡ್ತಾರೆ, ದ್ರಾಕ್ಷಿಯನ್ನ ತೊಳೆದೇ ತಿನ್ಬೇಡ ಅಂತ ನನ್ನನ್ನ ತಡಿತಿದ್ದಾರೆ. ಯಾಕೆ ನನ್ನ ಫ್ರೆಂಡ್ ನನ್ನನ್ನ ತಡಿತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಣ್ಣುಗಳನ್ನು ಬೆಳೆಯುವಾಗ ಕೀಟನಾಶಕಗಳನ್ನು ಮತ್ತು ಕಳೆನಾಶಕಗಳನ್ನು ಸಿಂಪಡಿಸಿರುತ್ತಾರೆ. ನಿಮಗ್ ಗೊತ್ತಿದೆ ಅಲ್ವಾ, ಹಣ್ಣುಗಳನ್ನ ಬೆಳೆಯುವಾಗ ಅವುಗಳಿಗೆ ಕೀಟಗಳ ಬಾಧೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಕೀಟನಾಶಕಗಳನ್ನ ಹಾಗೂ ಅಲ್ಲಿ ಕಳೆಗಳು ಹುಟ್ಟಬಾರದು ಅನ್ನುವಂತಹ ಕಾರಣಕ್ಕೆ, ಕಳೆಗಳು ಎಲ್ಲಾ ಪೋಷಕಾಂಶಗಳನ್ನ ತಾವೇ ತಗೊಂಡು ಬೆಳೆದು ಬಿಡ್ತವೆ ಅನ್ನುವಂತಹ ಕಾರಣಕ್ಕೆ ಕಳೆನಾಶಕಗಳನ್ನ ಸಿಂಪಡಿಸ್ತಾರೆ, ಕಳೆಗಳನ್ನ ನಾಶಪಡಿಸ್ಲಿಕ್ಕಾಗಿ. ಆದ್ರೆ ಇವೇನು ರಾಸಾಯನಿಕಗಳು. ಈ ರಾಸಾಯನಿಕಗಳು ದೇಹವನ್ನ ಸೇರಿದರೆ ಹಾನಿ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಈ ರಾಸಾಯನಿಕಗಳು ಕಳೆನಾಶಕ ಇರಬಹುದು ಅಥವಾ ಕೀಟನಾಶಕ ಇರಬಹುದು, ಇವು ದೇಹವನ್ನ ಸೇರಿದರೆ ಹಾನಿ ಉಂಟಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಹಣ್ಣುಗಳನ್ನ ತೊಳೆದು ತಿನ್ಬೇಕು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಪೇಟೆಯಿಂದ ಅಪ್ಪ ಹಣ್ಣು ತರ್ತಾರೆ ಅಥವಾ ತರ್ತಾಳೆ, ತಂದಿದ್ದೆ ನಾವು ಟಕ್ ಅಂತ ಬಾಯಿ ಹಾಕೋತೀವಿ. ಹಾಗೆ ಮಾಡಬಾರ್ದು ಯಾವತ್ತು. ಯಾಕೆಂದ್ರೆ ಅದಕ್ಕೆ ಬೆಳೆಯುವಾಗ ಅದ್ಮೇಲೆ ಕೆಲವೊಂದು ರಾಸಾಯನಿಕಗಳನ್ನ ಸಿಂಪಡಿಸಿರ್ತಾರೆ, ಅವುಗಳಿಂದ ನಮ್ಮ ದೇಹಕ್ಕೆ ಹಾನಿ ಉಂಟಾಗ್ತದೆ. ಹಾಗಾಗಿ ನಾವು ಹಣ್ಣುಗಳನ್ನ, ತರಕಾರಿಯನ್ನ ಯಾವುದೇ ಇರ್ಲಿ, ಯಾವಾಗ್ಲೂ ಅದನ್ನ ತೊಳ್ಕೊಂಡು ತಿನ್ಬೇಕು. ಸರಿನಾ? ಎಸ್, ಥ್ಯಾಂಕ್ ಯು.